ಬಿಗ್ ಬ್ರೇಕಿಂಗ್ ನ್ಯೂಸ್. ರಾಜಾರೋಷವಾಗಿ ಭೂ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ದಾರೆ. ಕಣ್ಮುಚ್ಚಿ ಕುಳಿತಿದ್ದಾರೆ ಆಫೀಸರ್ಸ್. 15ರಿಂದ 20 ಎಕರೆ ಪಟ್ಟ ಜಾಗದಲ್ಲಿ ರಾಜಾರೋಷವಾಗಿ ಕಲ್ಲು ಮತ್ತು ಮಣ್ಣು ಗಣಿಗಾರಿಕೆ ನಡೀತಾ ಇದೆ. ಗಡಿನಾಡು ಬಳ್ಳಾರಿಯನ್ನು ಮೀರಿಸುತ್ತಾ ಇದೆ ಬೀದರ್ನ ಅಕ್ರಮ ಗಣಿಗಾರಿಕೆ. ಸಂಪೂರ್ಣ ನ್ಯೂಸ್ ನಲ್ಲಿ ಅಕ್ರಮ ಗಣಿಗಾರಿಕೆಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಜಾಗದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆಯಾ? ಪರವಾನಗಿ ಪಡೆಯದೆ ಭೂ ಸಂಪತ್ತನ್ನು ಲೂಟಿ ಮಾಡುತ್ತಿದ್ದಾರೆ ದಂಧೆಕೋರರು. ಬೀದರ್ನ ಹೊನ್ನಿಕೇರಿಯಲ್ಲಿ ಎಕ್ಕಿಲ್ಲದೆ ನಡೀತಾ ಇದೆ ಅಕ್ರಮ ಕಲ್ಲು ಗಣಿಗಾರಿಕೆ. 50 ಅಡಿ ಆಳ ಭೂಗಳನ್ನು ಬಗೆದು ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಲೂಟಿಕೋರರು. ಜೆಸಿಬಿ, ಹಿಟಾಚಿ ಮೂಲಕ ಅಗೆದು ಲಾರಿ, ಟಿಪ್ಪರ್ ಮೂಲಕ ಕಲ್ಲುಗಳನ್ನ ಸಾಗಾಟ ಮಾಡುತ್ತಿದ್ದಾರೆ. ಕೆಂಪು ಕಲ್ಲು ಮಾತ್ರವಲ್ಲದೆ ಕೆಂಪು ಮಣ್ಣು ಸಹ ಅಕ್ರಮವಾಗಿ ಸಾಗಾಟ ಆಗ್ತಾ ಇದೆ. ರಾಜ್ಯದ ಭೂ ಸಂಪತ್ತನ್ನು ಲೂಟಿ ಮಾಡಿ ಲಕ್ಷ ಹಣವನ್ನ ಸಂಪಾದಿಸುತ್ತಿದ್ದಾರೆ ದುರುಳರು. ಆಡ ಹಗಲೇ ಭೂ ಸಂಪತ್ತು ಲೂಟಿ ಮಾಡುತ್ತಿದ್ದು ಬೀದರ್ನ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಂತೆ ಕಾಣಿಸ್ತಾ ಇದೆ. ಬೀದರ್ನಲ್ಲಿ ಅಕ್ರಮ ಗಣಿಗಾರಿಕೆ ಪ್ರಕರಣ ಬೆಳಕಿಗೆ ಬಂದಿದೆ. 15ರಿಂದ 20 ಎಕರೆ ಪಟ್ಟ ಜಾಗದಲ್ಲಿ ರಾಜಾರೋಷವಾಗಿ ಯಾವುದೇ ಲೈಸೆನ್ಸ್ ಅನ್ನ ಪಡೆಯದೆ ಭೂ ಸಂಪತ್ತನ್ನ ಲೂಟಿ ಹೊಡಿತಾ ಇದ್ದಾರೆ. ಇದೆಲ್ಲ ಗೊತ್ತಿದ್ರು ಆಫೀಸರ್ಸ್ ಕಣ್ಮುಚ್ಕೊಂಡು ಕುಳಿತಿದ್ದಾರಾ? ಇದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಜಿಲ್ಲೆಗೆ ಸಂಬಂಧಪಟ್ಟಂತ ಬಿಗ್ ಬ್ರೇಕಿಂಗ್ ನ್ಯೂಸ್. ಗಡಿನಾಡು ಬಳ್ಳಾರಿ ಗಣಿ ಮೈನಿಂಗ್ ಗೆ ಫೇಮಸ್ ಆಗಿತ್ತು. ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇತ್ತು. ಈ ಹಿಂದೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿತ್ತು. ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆ ಅವರು ದೂರನ್ನ ಕೊಟ್ಟಿದ್ರು. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೇಳಿ ಗಣಿ ಜನಾರ್ದನ್ ರೆಡ್ಡಿಯನ್ನ ಜೈಲಿಗೂ ಕೂಡ ಹಾಕಿದ್ರು. ಇದೀಗ ಬಳ್ಳಾರಿ ಗಣಿಯನ್ನೇ ಮೀರಿಸುವಂತೆ ಬೀದರ್ನಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಸಂಪೂರ್ಣ ನ್ಯೂಸ್ ನಲ್ಲಿ ಅಕ್ರಮ ಗಣಿಗಾರಿಕೆಯ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ತೋರಿಸ್ತಾ ಇದ್ದೇವೆ. ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಜಾಗದಲ್ಲಿಯೇ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ದಂಧೆಕೋರರು. ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಜಿಲ್ಲೆಯಲ್ಲೇ ಅರಣ್ಯ ಪ್ರದೇಶದಲ್ಲೇ ಈ ಒಂದು ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಪರವಾನಗಿ ಪಡೆಯದೆ ಭೂ ಸಂಪತ್ತನ್ನ ಲೂಟಿ ಮಾಡುತ್ತಿದ್ದಾರೆ. ಬೀದರ್ನ ಹೊನ್ನಿಕೇರಿಯಲ್ಲಿ ಈ ಒಂದು ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅನ್ನೋದು ಬೆಳಕಿಗೆ ಬಂದಿರೋದು. 50 ಅಡಿ ಆಳ ಭೂಮಿಯನ್ನ ಒಡಲ ಬಗೆದು ಕಲ್ಲುಗಳನ್ನ ಗಣಿಗಾರಿಕೆ ಮಾಡಿ ಲಾರಿ, ಟಿಪ್ಪರ್ ಮೂಲಕ ಕಲ್ಲುಗಳನ್ನ ಸಾಗಾಟ ಮಾಡುತ್ತಿದ್ದಾರೆ. ಜೊತೆಗೆ ಕೆಂಪು ಕಲ್ಲು ಮಾತ್ರವಲ್ಲದೆ ಕೆಮ್ಮಣ್ಣನ್ನು ಸಹ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದಾರೆ. ರಾಜ್ಯಕ್ಕೆ ತೆರಿಗೆಯನ್ನು ವಂಚಿಸಿ ರಾಜ್ಯದ ಕಣ್ಣಿಗೆ ಮಣ್ಣೆರಚಿ ಹೊರ ರಾಜ್ಯಕ್ಕೆ ಸಾಗಾಟ ಮಾಡಿ ಲಕ್ಷ ಕೋಟಿ ಗಟ್ಟಲೆ ಹಣವನ್ನು ಸಂಪಾದನೆ ಮಾಡುತ್ತಿದ್ದಾರೆ ದುರುಳರು. ಇದೆಲ್ಲ ಗೊತ್ತಿದ್ರೂ ಕೂಡ ಬೀದರ್ ಜಿಲ್ಲಾಡಳಿತ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳದೆ ಸೈಲೆಂಟ್ ಆಗಿಬಿಟ್ಟಿದೆ. ಇದಕ್ಕೆ ಅವರೇ ಸಾಥ್ ಕೊಡ್ತಿದ್ದಾರಾ ಅನ್ನುವಂತಹ ಅನುಮಾನಗಳು ಸಹ ಮೂಡ್ತಾ ಇದ್ದಾವೆ. ಬೀದರ್ನ ಜಿಲ್ಲಾಧಿಕಾರಿಗಳು, ಅರಣ್ಯ ಸಚಿವರು ಈ ಬಗ್ಗೆ ನೋಡ್ಲೇಬೇಕು, ಇದರ ವಿರುದ್ಧ ಕ್ರಮ ಆಗ್ಲೇಬೇಕು ಅಂತ ಸಾರ್ವಜನಿಕ ವಲಯದಲ್ಲಿ ಕೇಳಿ